ಸಿಲಿಂಡರ್ ಸಮಸ್ಯೆ ಹೆಚ್ಚಾಗ್ತಾ ಇದೆ. ಹಾಗಾಗಿ ಒಲೆಗಳ ಮೊರೆ ಹೋಗ್ತಾ ಇದ್ದಾರೆ ಹೋಟೆಲ್ಗಳು. ಆದ್ರೆ ಸೌದೆ ಒಲೆ ಡೇಂಜರ್ ಅಂತ ತಜ್ಞ ವೈದ್ಯರು ಹೇಳ್ತಾ ಇದ್ದಾರೆ. ಸೌದೆ ಒಲೆಯಿಂದ ಬರುವಂತ ಹೊಗೆ ಆರೋಗ್ಯಕ್ಕೆ ಹಾನಿಕಾರಕ. 1 ವಾರ 2 ವಾರ ಆದ್ರೆ ಏನೂ ಸಮಸ್ಯೆ ಆಗಲ್ಲ. ದೀರ್ಘಕಾಲದ ಹೊಗೆಯಿಂದ ಆರೋಗ್ಯಕ್ಕೆ ಅಪಾಯ ಅಂತ ಹೇಳ್ತಾ ಇದ್ದಾರೆ. ಕ್ಯಾನ್ಸರ್ ಅಷ್ಟೇ ಅಲ್ಲ, ಬೇರೆ ಬೇರೆ ಸಮಸ್ಯೆಗಳು ಎದುರಾಗುತ್ತೆ. ಆಸ್ತಮಾ, ಶ್ವಾಸಕೋಶ ಸಮಸ್ಯೆ, ಉಸಿರಾಟದ ಸಮಸ್ಯೆ ಕಾಡಬಹುದು ಅಂತ ತಜ್ಞರು ಹೇಳ್ತಾ ಇದ್ದಾರೆ. ಟಿಬಿ, ಶ್ವಾಸಕೋಶ ಕ್ಯಾನ್ಸರ್, ಹೊಟ್ಟೆ ಕ್ಯಾನ್ಸರ್ ಬಗ್ಗೆ ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ಹಸಿ ಸೌದೆಯನ್ನ ಬಳಸಬೇಡಿ ಅಂತಾನು ಹೇಳ್ತಾ ಇದ್ದಾರೆ. ಈ ಸೌದೆ ಒಲೆ ಎಷ್ಟು ಸೇಫು, ಹಾಗಾದ್ರೆ ಇದ್ರ ಬಗ್ಗೆ ಆಂಕಾಲಜಿಸ್ಟ್ಗಳು ಏನು ಹೇಳ್ತಾರೆ? ನಮ್ಮ ಜೊತೆ ಮಾತಾಡೋದಕ್ಕೆ ಮೆಡಿಕಲ್ ಆಂಕಾಲಜಿಸ್ಟ್ ಡಾಕ್ಟರ್ ಸುರೇಶ್ ಬಾಬು ಇದ್ದಾರೆ, ಮಾತಾಡ್ಸೋಣ. ಸರ್, ಮೊದಲನೇದಾಗಿ ಈ ಹಿಂದೆ ತಾವು ಕೂಡ ಸಾಕಷ್ಟು ವಿಚಾರಗಳ ಬಗ್ಗೆ ಜಾಗೃತಿ ಮೂಡಿಸ್ತಾ ಇದ್ರಿ. ಈ ಸೌದೆ ಒಲೆ ಬಗ್ಗೆ ನೀವು ಹೇಳೋದಾದ್ರೆ, ಹಿಂದೆ ಒಂದು ಮಾತಿತ್ತು, ಏನಂದ್ರೆ ಒಂದು ಸೌದೆ ಒಲೆಯಿಂದ ಬರುವ ಸ್ಮೋಕ್ 30 ಸಿಗರೇಟ್ಗಳಿಗೆ ಈಕ್ವಲೆಂಟು ಅಂತಾರೆ. ಇಲ್ಲ, ಸೌದೆ ಒಲೆ ಆರೋಗ್ಯಕ್ಕೆ ಬರ್ತಕ್ಕಂಥ ಹೊಗೆ ಆರೋಗ್ಯಕ್ಕೆ ಹಾನಿಕರ, ಇದರಲ್ಲಿ 2 ಮಾತಿಲ್ಲ. ಒಂದೇನಂದ್ರೆ ಸೌದೆ ಹೊಗೆಯಿಂದ ಕ್ಯಾನ್ಸರ್ ಡೆವಲಪ್ ಆಗೋದು 1 ವಾರ 2 ವಾರ ಅಥವಾ 1 ತಿಂಗಳ ಎಕ್ಸ್ಪೋಜರ್ಗಳಲ್ಲಿ ಆಗಲ್ಲ. ಅದು ವರ್ಷಗಳ ಗಟ್ಟಲೆ ಆಗ್ಬೇಕಾಗ್ತದೆ. ಸೊ ವರ್ಷಗಳ ಗಟ್ಟಲೆ ಆದಾಗ ಕ್ಯಾನ್ಸರ್ ಅಂತಾನೆ ಅಲ್ಲ, ಬೇರೆ ಬೇರೆ ಶ್ವಾಸಕೋಶಕ್ಕೆ ಸಂಬಂಧಪಟ್ಟ ತೊಂದರೆಗಳು ಯಾವುದೇ ಬಗೆ ಆಗಲಿ ಸರಿಯಲ್ಲ. ಸೊ ಅದರಿಂದ ಶ್ವಾಸಕೋಶಕ್ಕೆ ಸಂಬಂಧಪಟ್ಟ ಕಾಯಿಲೆಗಳು ಖಂಡಿತವಾಗಿ ಬಹಳಷ್ಟು ಹೊಗೆಯಿಂದ ಆಗ್ಬೋದಾಗಿದೆ. ಬಟ್ ನಾನು ಏನ್ ಸಜೆಷನ್ ಕೊಡ್ತೀನಿ ಅಂದ್ರೆ, ನಂಬರ್ 1, ನೀವು ಸೌದೆಗಳು ಮಾಡಬೇಕಾದ್ರೆ ಪ್ರಿಕಾಷನ್ ತಗೋಬೇಕಾಗ್ತದೆ. ನೀವು ಒಣಗಿದ ಸೌದೆಗಳನ್ನ ಯೂಸ್ ಮಾಡಿದಷ್ಟು ನಿಮಗೆ ಹೊಗೆ ಕಡಿಮೆ ಆಗ್ತದೆ. ಹಸಿ ಸೌದೆಗಳನ್ನ ಅಥವಾ ಬೇಯಿಸುವಾಗ ಜಾಸ್ತಿ ಪ್ಲಾಸ್ಟಿಕ್ಗಳನ್ನ ಇವೆಲ್ಲ ಹಾಕೋದ್ರಿಂದ ಅದರಿಂದ ಬರ್ತಕ್ಕಂಥ ಒಂದು ಹೊಗೆ ಇನ್ನ ತುಂಬಾ ಹಾನಿಕರವಾಗಿರ್ತದೆ. ಅದನ್ನ ಯೂಸ್ ಮಾಡಬಾರ್ದು. ಈಗ ಲಾಂಗ್ ಟರ್ಮ್ ಅಲ್ಲಿ ನೋಡಿದಾಗ ಲಂಗ್ಸ್ ಕ್ಯಾನ್ಸರ್ಸ್, ಬೇರೆ ಬೇರೆ ಸಮಸ್ಯೆಗಳು ನೋಡ್ತೀವಿ ಅಂತ. ಶಾರ್ಟ್ ಟರ್ಮ್ ಅಲ್ಲಿ ಏನು ಸಮಸ್ಯೆಗಳಾಗ್ಬೋದು? ಈಗ ನಾವು ಇಂಥ ಒಂದು ಪರಿಸ್ಥಿತಿ ಬಂದಿದೆ ಅಂದ ತಕ್ಷಣ ಸೌದೆ ಒಲೆ ಹಚ್ಚಿ ಅಡಿಗೆ ಮಾಡೋಕೆ ಶುರು ಮಾಡ್ಬಿಡ್ತೀವಿ. ಇಂಥ ಶಾರ್ಟ್ ಟರ್ಮ್ ಅಲ್ಲಿ ಎದುರಾಗುವಂಥ ಸಮಸ್ಯೆಗಳೇನು? ಸೊ ಶಾರ್ಟ್ ಟರ್ಮ್ ಎದುರಾಕಂತ ಸಮಸ್ಯೆಗಳು, ನೀವು ರೆಸ್ಪಿರೇಟರಿ ಇನ್ಫೆಕ್ಷನ್ಗೆ ಪ್ರೋನ್ ಆಗ್ಬೋದು. ಇನ್ನೊಂದು ಇದೇನಂತಾರೆ ರೆಸ್ಪಿರೇಟರಿ ಸೆನ್ಸಿಟಿವಿಟಿ. ಈಗ ಏನಂದ್ರೆ ತುಂಬಾ ಅಲರ್ಜನ್ಸ್ ಅವಕ್ಕೆಲ್ಲ ಎಕ್ಸ್ಪೋಜರ್ ಆದ್ರೆ ನಿಮ್ಗೆ ಅಸ್ತಮಾ ತರದ ಒಂದು ಬ್ರಾಂಕೋಸ್ಪಾಸಮ್ ಬರ್ತಕ್ಕಂಥದ್ದು ಆ ತರ ಆಗ್ಬೋದು. ಸೊ ಇವೆಲ್ಲಾನು ಶ್ವಾಸಕೋಶದ ಮೇಲೆ ಇವೆಲ್ಲ ಪಾರ್ಟ್ ಟೈಮಿಂಗ್. ಅದಾದ್ಮೇಲೆ ಏನಾಗುತ್ತೆ, ತುಂಬಾ ಸೆಕ್ರಿಷನ್ಸ್ ಎಲ್ಲ ಬಂದು ಕೆಮ್ಮುಗಳು ಬರೋದು ಇಂಥವೆಲ್ಲ. ಸೊ ಬ್ರಾಂಕೋಸ್ಪಾಸಮ್, ರೆಸ್ಪಿರೇಟರಿ ಇನ್ಫೆಕ್ಷನ್ಸ್ ಇವು ಯೂಶಲಿ ಶಾರ್ಟ್ ಟರ್ಮ್ ಅಲ್ಲಿ ಬರ್ತಕ್ಕಂಥ ತೊಂದರೆಗಳು ಆಗಿರ್ಬೋದು. ಸದ್ಯಕ್ಕೆ ನೀವು ಬಂದಿರುವಂತಹ ಸಂದರ್ಭವನ್ನು ಎದುರಿಸೋದಕ್ಕೆ ಸೌದೆ ಒಲೆ ಮೊರೆ ಹೋಗ್ತಾ ಇದ್ದೀರಾ. ಇದರಿಂದ ಅಂತ ದೊಡ್ಡ ಮಟ್ಟದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಹೊರತುಪಡಿಸಿದ್ರೆ ದೀರ್ಘಕಾಲಿಕ ಕ್ಯಾನ್ಸರ್ ಸಮಸ್ಯೆಗಳು ಬರಲಿಕ್ಕಿಲ್ಲ. ಆದ್ರೆ ಇದನ್ನೇ ನೀವು ಲಾಂಗ್ ಟರ್ಮಿಗೆ ಹೋದಂತ ಸಂದರ್ಭದಲ್ಲಿ ಇದರಿಂದ ಗ್ಯಾಸ್ ಉಳಿಯುತ್ತೆ ಅನ್ನೋ ಕಾರಣಕ್ಕೆ ನೀವು ಇದನ್ನೇ ಮಾರ್ಪಾಡು ಮಾಡಿಕೊಂಡ್ರೆ ನಿಮ್ಮ ಆರೋಗ್ಯಕ್ಕೆ ದೊಡ್ಡ ಮಟ್ಟದಲ್ಲಿ ಎಫೆಕ್ಟ್ ಆಗುತ್ತೆ ಅನ್ನೋದು ಕೂಡ ವೈದ್ಯರ ಎಚ್ಚರಿಕೆ ಆಗಿರುವಂಥದ್ದು. ಕ್ಯಾಮರಾಮನ್ ಸಂದೇಶ್ ಜೊತೆ ವಿನಯ್ ಕುಮಾರ್ ಕಾಶ್ಮೀರ್, TV9 ಬೆಂಗಳೂರು.